ನಾವು ಈಗ 1 ಗಂಟೆ ನ್ಯೂಸ್ ಬುಲೆಟಿನ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಕ್ಸಾಕ್ಟ್ಲಿ ಹೌ ದಿ ಲೀಗಲ್ ಪ್ರೊಸೀಜರ್ ಗೋಸ್ ಆನ್ ಇದ್ರ ಬಗ್ಗೆನೂ ಮಾತಾಡೋಣ. ಸುಮ್ಮನೆ ಅಂತೆ ಚರ್ಚೆಗಳು ಅದು ಇದು ಬೇಡ. ಮುಂದಿನ ಲೀಗಲ್ ಪ್ರೊಸೀಜರ್ಗಳು, ಪೊಲೀಸರು ಏನು ಮಾಡ್ಬೋದು, ಕ್ರಮಗಳೇನು, ಕಾನೂನು ಏನು ಹೇಳುತ್ತೆ, ಲೆಟ್ಸ್ ಟಾಕ್. ಮರ್ಡರ್ ಕೇಸಲ್ಲಿ ಫಿಟ್ ಆಗಿರುವ ದಿ ಡಿ ಗ್ಯಾಂಗ್ಗೆ ಕಾನೂನು ಕುಣಿಕೆ ಯಾವ ರೀತಿ, ಹೆಂಗೆ, ಎಲ್ಲ ನಿಮ್ಮ ಮುಂದೆ ಇಡ್ತೀವಿ. ಅಮಾನುಷ ಹತ್ಯೆ ನಡೆಸಿರುವ ದರ್ಶನ್ ಗ್ಯಾಂಗ್ನ ಗೇಮ್ ಆಲ್ಮೋಸ್ಟ್ ಎಂಡ್ ಆಗೇ ಆಗುತ್ತೆ. ಪೊಲೀಸ್ ತನಿಖೆ ಹಾಗೂ ಪ್ರಾಸಿಕ್ಯೂಷನ್ ಮೇಲಿದೆ ಡಿ ಗ್ಯಾಂಗ್ನ ಭವಿಷ್ಯ. 302 ಮತ್ತು 201 ನಲ್ಲಿ ಡಿ ಗ್ಯಾಂಗ್ಗೆ ಒಂದು ರೀತಿ ಮರಣ ಶಾಸನನೇ ಫಿಕ್ಸ್. ಕಾಟೇರ ಗ್ಯಾಂಗ್ಗೆ ಕಾನೂನು ಕುಣಿಕೆ ಹೇಗೆಲ್ಲ ಬೀಳುತ್ತೆ. ಮರ್ಡರ್ ಕೇಸಲ್ಲಿ ಫಿಟ್ ಆಗಿರುವ ಡಿ ಗ್ಯಾಂಗ್ಗೆ ನಾನು ಹೇಳ್ತೀನಿ ಕೇಳಿ, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಡೆತ್ ಸೆಂಟೆನ್ಸ್. ಮೇ ನಾಟ್ ಬಿ ಲಿಟ್ರಲಿ ಡೆತ್ ಸೆಂಟೆನ್ಸ್, ಬಟ್ ಒಂದು ರೀತಿ ಶಾಸನ ಬರೆಯೋದಂತೂ ಗ್ಯಾರಂಟಿ. ಪೊಲೀಸರು ಅಷ್ಟು ಸುಸ್ಪಷ್ಟವಾಗಿದ್ದಾರೆ, ಅದರ ಬಗ್ಗೆ ಯಾವ ಅನುಮಾನ ಕೂಡ ಬೇಡ. ನೋಡಿ, ಕೊಲೆ ಪ್ರಕರಣ ಈ ಮನುಷ್ಯನ ಮೇಲೆ ದಾಖಲಾಗಿರೋದು, ದಟ್ ಈಸ್ ಸೆಕ್ಷನ್ 302 IPC ಮರ್ಡರ್. ಜೀವಾವಧಿ ಶಿಕ್ಷೆ, 7 ರಿಂದ 14 ವರ್ಷಗಳ ಕಾಲ ಜೈಲು ಶಿಕ್ಷೆ. 201 ಸಾಕ್ಷಿನಾಶ, ಅತ್ಯಂತ ಘನಘೋರವಾದಂಥ ಪ್ರಕರಣ. 3 ರಿಂದ 7 ವರ್ಷಗಳವರೆಗಿನ ಜೈಲು ಶಿಕ್ಷೆ ಈ ಮನುಷ್ಯನ ಮೇಲೆ ಇವಾಗ ದಾಖಲಾಗಿರೋದು. ಇದರ ಜೊತೆಗೆ 364 ಬರುತ್ತೆ. ಕಿಡ್ನಾಪ್ ಈಸ್ ಎ ನಾನ್ ಬೇಲಬಲ್ ಅಫೆನ್ಸ್. ಜೀವಾವಧಿ ಶಿಕ್ಷೆ, 10 ವರ್ಷ ಬೇಸಿಕ್ ಮಿನಿಮಮ್ ಜೈಲ್ ಶಿಕ್ಷೆ. ಏನಾದರೂ ಪ್ರೂವ್ ಆಗೋದಕ್ಕೆ ಎಷ್ಟೊಂದು ಸಾಕ್ಷಿಗಳಿದಾವೆ. ಆಮೇಲೆ ದೆರ್ ಇಸ್ 120B ಇನ್ವಾಲ್ವ್ಡ್. ವಾಟ್ ಈಸ್ 120B? ಕ್ರಿಮಿನಲ್ ಒಳ ಸಂಚು, ಕ್ರಿಮಿನಲ್ ಕಾನ್ಸ್ಪಿರಸಿ ಆಫ್ 120B IPC. ಇದೆಲ್ಲವೂ ಕೂಡ ಇನ್ವಾಲ್ವ್ ಆಗಿದೆ ಈ ಮನುಷ್ಯನ ಮೇಲೆ. ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಈ ಕಾನೂನಿನ ಕುಣಿಕೆಗಳು ಯಾವ ರೀತಿ ಕನ್ಸಿಡರ್ ಆಗುತ್ತೆ? ರೇಣುಕಾ ಸ್ವಾಮಿಯದ್ದು ಅತ್ಯಂತ ಭಯಾನಕ ಮರ್ಡರ್ ಅಂತ ಪರಿಗಣನೆಗೆ ತೆಗೆದುಕೊಳ್ಳಾಗತ್ತೆ. ಅಂದ್ರೆ ಬಹಳ ಬ್ರೂಟಲ್ ಮರ್ಡರ್ ಅಂತ ಪರಿಗಣನೆಗೆ ತೆಗೆದುಕೊಳ್ಳಾಗತ್ತೆ. ಒಬ್ಬ ಸೆಲೆಬ್ರಿಟಿಯಾಗಿ ಅಮಾಯಕ ವ್ಯಕ್ತಿಯನ್ನ ದರ್ಶನ್ ಕೊಲೆ ಮಾಡಿಬಿಟ್ಟಿದ್ದಾನೆ. ಪಕ್ಕಾ ಅಪರಾಧದ ಉದ್ದೇಶದಿಂದಾನೇ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಈ ಮನುಷ್ಯ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದಾನೆ. ಕಾನೂನು ಸುವ್ಯವಸ್ಥೆಗೆ ಚಾಲೆಂಜ್ ಹಾಕಿದೆ ಡಿ ಗ್ಯಾಂಗ್ನ ಬಿಗಿಯಾದಂತ ಕುಣಿಕೆ. ಇದು ಅತ್ಯಂತ ಬ್ರೂಟಲ್ ಗ್ರೂಸಮ್ ಮರ್ಡರ್, ಅನುಮಾನನೇ ಬೇಡ. ಒಬ್ಬ ಸೆಲೆಬ್ರಿಟಿಯಾಗಿ ತಾನು ಸೆಲೆಬ್ರಿಟೀಸ್ ಅಂತ ಕರೀತಾ ಇದ್ದಂಥ ಅಭಿಮಾನಿಯನ್ನ ಕಿಡ್ನಾಪ್ ಮಾಡಿಸಿ ಆಟೋದಲ್ಲಿ ಕರ್ಕೊಂಬಂದು, ಸ್ಕಾರ್ಪಿಯೋ ಕಾರ್ನಲ್ಲಿ ಕರ್ಕೊಂಬಂದು, ಎಟಿಯೋಸ್ ಕಾರ್ನಲ್ಲಿ ಕರ್ಕೊಂಬಂದು, ಅದು ಯಾವ್ಯಾವ ಕಾರಲ್ಲಿ ಕರ್ಕೊಂಬಂದ್ರು, ಕಪ್ಪು ಬಣ್ಣದ ಕಾರಲ್ಲಿ ಕರ್ಕೊಂಬಂದು, ಬಿಳಿ ಬಣ್ಣದ ಕಾರಲ್ಲಿ ಕರ್ಕೊಂಬಂದು, ಶಡ್ನೊಳಗೆ ಹಾಕಿ ಆತನ ಮೇಲೆ ಬ್ರೂಟಲಿ ಎಸ್ ಬ್ರೂಟಲಿ ಇನ್ನು 10 ಸಲ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಆತನ ಮೇಲೆ ಹಲ್ಲೆ ನಡೆಸಿ, ರೇಣುಕಾ ಸ್ವಾಮಿ ಅಮಾಯಕ ಅಂತ ನಾವು ಯಾವ ಕಾರಣಕ್ಕೂ ಸರ್ಟಿಫಿಕೇಟ್ ಕೊಡೋರೇ ಅಲ್ಲ, ನಾನಂತೂ ಕೊಡಲ್ಲ. ನೋ, ಯಾರು ಬೇಕಾದರೂ ಕೊಟ್ಕೊಳ್ಳಿ. ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ರೆ, ರೇಣುಕಾ ಸ್ವಾಮಿ ಒಬ್ಬ ಹೆಣ್ಮಗಳಿಗೆ ಕೆಟ್ಟ ಕೊಳಕ ಕಿತ್ತೋಗಿರೋ ಮೆಸೇಜ್ಗಳನ್ನು ಅವನು ಏನಾದರೂ ಕಳಿಸಿದ್ದ ಅಂತಂದ್ರೆ ಅದಕ್ಕೆ ಕಾನೂನಿನ ಕುಣಿಕೆ ಆತನ ಮೇಲೂ ಕೂಡ ಇದ್ದೇ ಇರ್ತಾ ಇತ್ತು. ಹಂಗಂದ್ಬಿಟ್ಟು ಇವ್ರ ಪ್ಲಾನ್ ಆಫ್ ಆಕ್ಷನ್ ಹೆಂಗ್ ಮಾಡ್ಕೊಂಡ್ರು ಅನ್ನೋದನ್ನು ಗಮನಿಸಿ. 302, 201 ಅಂಡ್ ಕಾಮನ್ ಇಂಟೆನ್ಷನ್ 34 IPC 120B, ಕ್ರಿಮಿನಲ್ ಕಾನ್ಸ್ಪಿರಸಿ 364, 364A ಎಲ್ಲ ದಾಖಲಾಗುತ್ತೆ. ಇವಾಗ ಒತ್ತೆಯಾಳಾಗಿರಿಸಿಕೊಂಡು ಚಿತ್ರಹಿಂಸೆ ಕೊಟ್ಟಿರೋದು. ಆಲ್ ಆಫ್ ದೀಸ್ ಸೆಕ್ಷನ್ಸ್ ಆರ್ ನಾನ್ ಬೇಲಬಲ್. All of these sections are non-bailable. ಬರ್ದಿಟ್ಕೊಳ್ಳಿ ಇದನ್ನ.
ಈ ಕಾಟೇರ ಗ್ಯಾಂಗ್ನ ಕಂಪ್ಲೀಟ್ ರಿಪೋರ್ಟ್ ಕಾರ್ಡ್ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ಇವತ್ತು. ಒಬ್ಬ ಸೆಲೆಬ್ರಿಟಿಯಾಗಿ ಸೆಲೆಬ್ರಿಟೀಸ್ ಅಂತ ಕರಿತಾ ಇದ್ದಂಥ ವ್ಯಕ್ತಿಯನ್ನೇ ಒನ್ಸ್ ಅಗೈನ್ ನಾನು ಮತ್ತೆ ಇದನ್ನ ಪುನರುಚ್ಚರಿಸ್ತಾ ಇದ್ದೀನಿ. ಆ ರೇಣುಕಾ ಸ್ವಾಮಿಯನ್ನ ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಒಂದು ಸೋಷಿಯಲ್ ಮೀಡಿಯಾ ಇರೋದು ಕೆಟ್ಟ ಕೊಳಕಾಗಿ ಮರ್ಮಾಂಗ ತೋರಿಸ್ಕೊಂಡು ಮೆಸೇಜ್ ಕಳ್ಸಕ್ಕಲ್ಲ ಹೆಣ್ಮಕ್ಳಿಗೆ. ಐ ಕಂಡಮ್ ದಿಸ್ ಆಕ್ಟ್. ಹಂಗದ್ಬಿಟ್ಟು ಕರೆದ್ಬಿಟ್ಟು ಮರ್ಡರ್ ಮಾಡ್ಬಿಡೋದು, ನೋ, ಕಮಾನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.